ನಮಸ್ಕಾರ ವೀಕ್ಷಕರೇ, ಸುವರ್ಣ ಇನ್ಸ್ಪೈರ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಲ್ ಎಂದು ಬಟನ್ ಒತ್ತಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ಮೊದಲಿಗೆ ನಿಮ್ಮನ್ನೇ ತಲುಪುತ್ತವೆ ಮತ್ತು ಶೇರ್ ಮಾಡಿ. ನಮಸ್ಕಾರ ವೀಕ್ಷಕರೇ, ನಾವಿಂದು ಮಣ್ಣೆತ್ತಿನ ಅಮಾವಾಸ್ಯೆಯ ಪೂಜಾ ವಿಧಾನದ ಬಗ್ಗೆ ಮತ್ತು ಅದರ ಹಿನ್ನೆಲೆಯ ಬಗ್ಗೆ ತಿಳಿದುಕೊಳ್ಳೋಣ. ಈ ಹಬ್ಬವನ್ನು ಏಕೆ ಆಚರಿಸುತ್ತಾರೆ ಎನ್ನುವುದರ ಬಗ್ಗೆನೂ ನಾವು ತಿಳಿಯೋಣ. ಇದ್ಯಾವುದಿದು ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಎಲ್ಲ ವಿಚಾರ ಮಾಡ್ತಿದ್ದೀರಾ ಸ್ನೇಹಿತರೆ? ಹಾಗಿದ್ರೆ ನಾವು ತಿಳ್ಕೊಳ್ಳೋಣ, ಇದು ಯಾವ್ಯಾವ ಪ್ರಾಂತ್ಯದಲ್ಲಿ ಮಾಡ್ತಾರೆ, ನಮ್ಮ ಕರ್ನಾಟಕದಲ್ಲಿ ಯಾವ ಜಿಲ್ಲೆಗಳಲ್ಲೆಲ್ಲ ಆಚರಿಸ್ತಾರೆ ಎನ್ನೋದ್ರ ಬಗ್ಗೆ ನಾವು ತಿಳಿಯೋಣ. ವೀಕ್ಷಕರೇ, ಏನಿದು ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ನೀವೆಲ್ಲರೂ ಯೋಚನೆ ಮಾಡ್ತಾ ಇದ್ದರೆ, ಅದು ಕೃಷಿಕರ ಬದುಕಿಗೆ ಆಸರೆಯಾಗಿರುವ ಎತ್ತುಗಳು ಮತ್ತು ಭೂಮಿಯನ್ನು ಪೂಜಿಸುವ ವಿಶಿಷ್ಟ ಆಚರಣೆಯೇ ಮಣ್ಣೆತ್ತಿನ ಅಮಾವಾಸ್ಯೆ. ಉತ್ತರ ಕರ್ನಾಟಕ ಸೀಮೆಯಲ್ಲಿ ಕೃಷಿಕರು ಸಂಭ್ರಮದಿಂದ ಆಚರಿಸುವ ಹಬ್ಬವಿದು. ಮಣ್ಣೆತ್ತಿನ ಅಮಾವಾಸ್ಯೆಯಂದು ಮನೆಯಲ್ಲಿನ ಎತ್ತುಗಳಿಗೆ ನೊಗ ಕಟ್ಟುವುದಿಲ್ಲ. ಅಂದರೆ ಕೃಷಿ ಕೆಲಸವನ್ನು ಬದಿಗಿರಿಸಿ ಅವುಗಳನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸುವ ಕೆಲಸ ನಡೆಯುತ್ತದೆ. ಮನೆಯಲ್ಲಿನ ದನ ಕರುಗಳ ಮೈ ತೊಳೆದು ಹೂಗಳಿಂದ ಸಿಂಗರಿಸಿ ಪೂಜೆ ಮಾಡಲಾಗುತ್ತದೆ. ನೈವೇದ್ಯದ ರೂಪದಲ್ಲಿ ವಿಶೇಷ ತಿನಿಸುಗಳನ್ನು ಕೊಡಲಾಗುತ್ತದೆ. ವೀಕ್ಷಕರೇ, ನಮ್ಮದು ವೈವಿಧ್ಯತೆಯಿಂದ ಕೂಡಿದ ನಾಡು. ಪ್ರಾಚೀನ ಕಾಲದಿಂದಲೂ ಋತುಮಾಸಕ್ಕೆ ಅನುಸಾರವಾಗಿ ಆಚರಿಸುವ ಅನೇಕ ಜನಪದ ಸಂಪ್ರದಾಯಗಳು ಇಂದಿಗೂ ಉಳಿದುಕೊಂಡು ಬಂದಿವೆ. ಕೃಷಿ ಪ್ರಧಾನವಾದ ನಮ್ಮ ದೇಶದಲ್ಲಿ ಕೃಷಿಗೆ ಸಂಬಂಧಿಸಿದ ವಿವಿಧ ಆಚರಣೆಗಳನ್ನು ಕಾಲಕಾಲಕ್ಕೆ ಶ್ರದ್ಧೆ, ಸಂಭ್ರಮ, ಸಡಗರದಿಂದ ರೈತರು ಆಚರಿಸುತ್ತಾ ಬಂದಿದ್ದಾರೆ. ವಿಶೇಷವಾಗಿ ಮಳೆಗಾಲದಲ್ಲಿ ಮಣ್ಣಿನ ಪೂಜೆಗೆ ಸಂಬಂಧಿಸಿದ ಮಣ್ಣೆತ್ತು, ನಾಗಪ್ಪ, ಗುಳ್ಳವ್ವ, ಗೌರಿ, ಗಣೇಶ, ಜೋಕುಮಾರ ಹೀಗೆ ರೈತರು ನಾನಾ ಆಚರಣೆಗಳಿಂದ ವರ್ಷವೊಂದಕ್ಕೆ 5 ಬಗೆಯಲ್ಲಿ ಮಣ್ಣಿನ ಪೂಜೆ ಕೈಗೊಳ್ಳುತ್ತಾರೆ. ಕಾರ ಹುಣ್ಣಿಮೆ ಮುಗಿದ ಮಳೆಗಾಲದ ಆರಂಭದಲ್ಲಿ ಜ್ಯೇಷ್ಠ ಮಾಸದ ಅಮಾವಾಸ್ಯೆಯಂದು ಮಣ್ಣಿನಿಂದ ಎತ್ತುಗಳನ್ನು ಮಾಡಿ ಪೂಜಿಸುವ ಆಚರಣೆ ಜನಪದದಲ್ಲಿದೆ. ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಬಹುಪಾಲು ಉತ್ತರ ಕರ್ನಾಟಕದಲ್ಲಿ ಶ್ರದ್ಧೆ ಮತ್ತು ಭಕ್ತಿಯಿಂದ ಆಚರಿಸಲಾಗುತ್ತದೆ. ಕೆಲವು ಸ್ಥಳೀಯ ರೂಢಿ ಸಂಪ್ರದಾಯಗಳನ್ನಾಧರಿಸಿ ಆಚರಣೆಯಲ್ಲಿ ವಿಭಿನ್ನತೆಯಿಂದ ಆಚರಿಸುತ್ತಾರೆ. ಆದರೆ ಆಚರಣೆಯ ಉದ್ದೇಶ ಮಾತ್ರ ಒಂದೇ. ಆಚರಣೆಯ ಹಿನ್ನೆಲೆ ಏನು ಅನ್ನುವುದನ್ನು ತಿಳಿದುಕೊಳ್ಳೋದಾದರೆ ವೀಕ್ಷಕರೇ, ಮಣ್ಣು ಮತ್ತು ಎತ್ತು ಇವೆರಡೂ ರೈತನ ಬದುಕಿಗೆ ಆಧಾರ. ಉಳುಮೆ ಸೇರಿದಂತೆ ಎಲ್ಲ ಕೃಷಿ ಚಟುವಟಿಕೆಗಳಲ್ಲಿ ಹೆಗಲು ಕೊಡುವ ಎತ್ತು ಮತ್ತು ಫಸಲು ನೀಡುವ ಭೂಮಿ ತಾಯಿಗೆ ಕೃತಜ್ಞತೆ ಸಲ್ಲಿಸಲು ಇರುವ ಆಚರಣೆಯೇ ಮಣ್ಣೆತ್ತಿನ ಅಮಾವಾಸ್ಯೆ. ಮಣ್ಣಿನಿಂದ ಮಾಡಿದ ಬಸವ ಅಂದರೆ ಎತ್ತನ್ನು ಪೂಜಿಸುವುದರಿಂದ ಮಣ್ಣೆತ್ತಿನ ಅಮಾವಾಸ್ಯೆ ಎಂಬ ಹೆಸರು ಬಂದಿದೆ. ಕಾರ ಹುಣ್ಣಿಮೆಗೆ ಎತ್ತುಗಳ ಮೆರವಣಿಗೆ ಮಾಡಿದರೆ ಮಣ್ಣೆತ್ತಿನ ಅಮಾವಾಸ್ಯೆಯಂದು ಮಣ್ಣಿನಿಂದ ತಯಾರಿಸಲಾದ ಎತ್ತಿನ ಮೂರ್ತಿಗಳಿಗೆ ಪೂಜೆ ನಡೆಯುತ್ತದೆ. ಕೃಷಿಯಲ್ಲಿ ಸಹಾಯ ಮಾಡಿದ ಭೂಮಿ, ಕೆರೆ, ಬಾವಿ, ಮಳೆ, ಗಾಳಿ, ಪಶು, ಪಕ್ಷಿ, ಕೃಷಿ ಸಾಮಗ್ರಿಗಳು ಹೀಗೆ ಪ್ರತಿಯೊಂದಕ್ಕೂ ಜನಪದರು ಕೃತಜ್ಞತೆ ಅರ್ಪಿಸುತ್ತಾರೆ. ಅದರಲ್ಲಿ ಎತ್ತು ಮತ್ತು ಭೂಮಿಗೆ ಅಗ್ರಸ್ಥಾನ. ಸ್ನೇಹಿತರೆ, ಆಚರಣೆಯ ರೀತಿಯನ್ನು ತಿಳಿಯೋಣ. ಮುಂಗಾರು ಮಳೆಯ ಆರಂಭಕ್ಕೆ ಬರುವ ಮಣ್ಣೆತ್ತಿನ ಅಮಾವಾಸ್ಯೆಯಂದು ಭೂಮಿ ತಾಯಿಗೂ ಎತ್ತಿಗೂ ಕೃಷಿಕರು ಶ್ರದ್ಧೆಯಿಂದ ಪೂಜೆ ಮಾಡುತ್ತಾರೆ. ಅಂದು ಕೆರೆ ಅಥವಾ ಹೊಲದಿಂದ ಮಣ್ಣನ್ನು ತಂದು ಅದಕ್ಕೆ ಹತ್ತಿಯನ್ನು ಸೇರಿಸಿ ಹದ ಮಾಡುತ್ತಾರೆ. ನಂತರ ಆ ಮಣ್ಣಿನಿಂದ ಜೋಡೆತ್ತುಗಳ ಮೂರ್ತಿಯ ಜೊತೆಗೆ ಮೇವು ಹಾಕಲು ಗ್ವಾದಲಿಯನ್ನು ತಯಾರಿಸುತ್ತಾರೆ. ಬಹುಪಾಲು ಹಳ್ಳಿಗಳಲ್ಲಿ ಎತ್ತಿನ ಮೂರ್ತಿಯನ್ನು ದೇವರ ಮನೆಯಲ್ಲಿಟ್ಟು ಪೂಜಿಸುತ್ತಾರೆ. ಕೆಲವರು ಎಲೆಯ ಮಂಟಪದಲ್ಲಿ ಸಿಂಗಾರ ಮಾಡುವ ರೂಢಿ ಇದೆ. ಅಲ್ಲದೆ ಕೆಲವು ಕಡೆಗಳಲ್ಲಿ ಎತ್ತಿನ ಮೂರ್ತಿಗಳನ್ನು ಮಾಡಿ ಅವುಗಳನ್ನು ಗುಡಿಗಳಲ್ಲಿ ಇಡುವ ವಾಡಿಕೆ ಇದೆ. ಈಗ ಹೆಚ್ಚಿನವರು ಮಾರುಕಟ್ಟೆಯಿಂದ ಮೂರ್ತಿಗಳನ್ನು ತರುತ್ತಾರೆ. ಹೀಗೆ ತಂದ ಮಣ್ಣೆತ್ತುಗಳನ್ನು ನೋಡುವುದೇ ಒಂದು ಸೊಗಸು. ಅವನ್ನು ದೇವರ ಜಗಲಿಯ ಮೇಲಿಟ್ಟು ಪೂಜೆಗೆ ಅಣಿಯಾಗುತ್ತಾರೆ. ಆ ಹೊತ್ತಿಗೆ ಮನೆಯ ಹೆಣ್ಣು ಮಕ್ಕಳು
ಹೋಳಿಗೆ, ಕಡುಬು ಮುಂತಾದ ಸವಿ ಅಡಿಗೆಯನ್ನು ಸಿದ್ಧಪಡಿಸುತ್ತಾರೆ. ಮನೆಯ ದನ ಕರುಗಳ ಮೈ ತೊಳೆದು ಪೂಜೆಗೆ ಸಿಂಗರಿಸುತ್ತಾರೆ. ಮಣ್ಣೆತ್ತುಗಳಿಗೆ ಕಾಯಿ, ಕರ್ಪೂರ, ಊದುಬತ್ತಿ ಬೆಳಗಿ ಎಡೆಯಿಟ್ಟು ಪೂಜಿಸುತ್ತಾರೆ. ನಂತರ ಎಲ್ಲರೊಡಗೂಡಿ ಬಸವನ ಕುರಿತ ಹಾಡುಗಳನ್ನು ಹಾಡುತ್ತಾ ಆರತಿ ಬೆಳಗುವರು. ಇದು 1 ತಿಂಗಳು ಪೂರ್ತಿ ನಡೆಯುವ ಆಚರಣೆಯಾಗಿದೆ. ವೀಕ್ಷಕರೇ, ಅಮಾವಾಸ್ಯೆಯ ನಂತರ ಪ್ರತಿ ಸೋಮವಾರ ಒಂದೊಂದು ಮಣ್ಣೆತ್ತಿನ ಮೂರ್ತಿಯನ್ನು ಮಾಡಿ ಪೂಜಿಸುತ್ತಾರೆ. ಮಣ್ಣೆತ್ತಿನ ಅಮಾವಾಸ್ಯೆಯಿಂದ ನಾಗರ ಅಮಾವಾಸ್ಯೆಯವರೆಗೂ ಶ್ರದ್ಧೆಯಿಂದ ಪೂಜೆ ನಡೆಯುತ್ತದೆ. ನಾಗರ ಅಮಾವಾಸ್ಯೆಯಾದ 4ನೇ ದಿನದಂದು ಮಣ್ಣಿನ ನಾಗಪ್ಪನೊಂದಿಗೆ ಪ್ರತಿ ವಾರವೂ ಮಾಡಿದ ಮಣ್ಣಿನ ಎಲ್ಲ ಎತ್ತುಗಳನ್ನು ರೈತರು ತಮ್ಮ ಹೊಲಗಳಿಗೆ ತೆಗೆದುಕೊಂಡು ಹೋಗಿ ಪೂಜಿಸುತ್ತಾರೆ. ನಂತರ ಕಡುಬು, ಅನ್ನ, ಬದನೆಕಾಯಿ ಪಲ್ಯ ನೈವೇದ್ಯ ಮಾಡಿದ ಬಳಿಕ ಬೆಚ್ಚನ್ನು ಇಟ್ಟು ಹಸಿರು ತುಂಬಿಕೊಂಡು ಹೊಲಗಳಿಗೆ ಚರಗ ಚೆಲ್ಲುತ್ತಾರೆ. ವೀಕ್ಷಕರೇ, ಬೆಚ್ಚಿಡೋದು, ಕರಗ ಚೆಲ್ಲೋದು ಅಂದರೆ ಏನು ಅಂತ ನೋಡೋಣ. ಜೊತೆಗೆ ಅದರ ಆಚರಣೆಯ ಬಗ್ಗೆನೂ ತಿಳಿಯೋಣ. ನಾಗರ ಪಂಚಮಿಯ 4ನೇ ದಿವಸವೇ ವರ್ಷ ತೊಡಕು. ರೈತರಿಗೆ ಈ ಆಚರಣೆ ಮಹತ್ವದ್ದು. ಪೂಜಿಸಿದ ಮಣ್ಣಿನ ಎತ್ತಿಗಳ ಮೂರ್ತಿಗಳನ್ನು ತಮ್ಮ ತಮ್ಮ ಹೊಲಗಳಿಗೆ ಒಯ್ದು ವಿಸರ್ಜನೆ ಮಾಡುವುದು ಇದೇ ದಿನ. ವಿಸರ್ಜನೆಗೂ ಮುನ್ನ ಮಡಿಕೆಯೊಂದಿಗೆ ಮಣ್ಣೆತ್ತಿನ ಮೂರ್ತಿಯನ್ನು ಪೂಜಿಸಿ ಅಲ್ಲಿಯೇ ಬಿಡುತ್ತಾರೆ. ಇದಕ್ಕೆ ಜನಪದರು ಬೆಚ್ಚು ಇಡೋದು ಎಂದು ಕರೆಯುತ್ತಾರೆ. ಇಂತಹ ಮಡಿಕೆಗಳಿಗೆ ಸುಣ್ಣ ಹಚ್ಚಿ ಅದರ ಮೇಲೆ ಕೆಲವರು ಚಿತ್ರಗಳನ್ನು ಬರೆಯುತ್ತಾರೆ. ಪೂಜೆಯ ನಂತರ ಎಡೆಯನ್ನು ಹೊಲಗಳಿಗೆ ಚೆಲ್ಲುವುದು ಸಂಪ್ರದಾಯ. ಕೆಲವು ರೈತರು ಅಂಬಲಿಯನ್ನು ಮಾಡಿ ತಮ್ಮ ಹೊಲಗಳಿಗೆ ಚೆಲ್ಲುತ್ತಾರೆ. ಇದಕ್ಕೆ ಚರಗ ಚೆಲ್ಲೋದು ಎಂದು ಕರೆಯುತ್ತಾರೆ. ಈ ಆಚರಣೆಯ ಹಿಂದೆ ಮಳೆಗಾಲದಲ್ಲಿ ಆಹಾರ ಸಿಗದ ಪಕ್ಷಿ, ಕ್ರಿಮಿಕೀಟಗಳಿಗೆ ಆಹಾರ ದೊರಕಲೆಂಬ ಸದಾಶಯವಿದೆ. ವೀಕ್ಷಕರೇ, ಈ ಆಚರಣೆಯನ್ನು ಎಲ್ಲೆಲ್ಲಿ ಆಚರಿಸುತ್ತಾರೆ ಅಂತ ನೋಡೋದಾದರೆ ವೀಕ್ಷಕರೇ, ಉತ್ತರ ಕರ್ನಾಟಕದ ಕಲಬುರಗಿ, ಯಾದಗಿರಿ, ಬೀದರ್, ವಿಜಯಪುರ, ಬಾಗಲಕೋಟೆ, ಬಳ್ಳಾರಿ, ರಾಯಚೂರು, ವಿಜಯನಗರ, ಕೊಪ್ಪಳ, ಗದಗ ಮುಂತಾದ ಜಿಲ್ಲೆಗಳಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆ ಆಚರಣೆ ಸಂಭ್ರಮ ತುಸು ಹೆಚ್ಚಾಗಿರುತ್ತದೆ. ಧಾರವಾಡ, ಬೆಳಗಾವಿ, ಹಾವೇರಿ, ಶಿವಮೊಗ್ಗ, ಚಿತ್ರದುರ್ಗ, ಉತ್ತರ ಕನ್ನಡ ಜಿಲ್ಲೆಗಳ ಕೆಲ ಭಾಗಗಳಲ್ಲಿಯೂ ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಸಂಭ್ರಮದಿಂದ ಆಚರಿಸುತ್ತಾರೆ. ಇದರ ನಂಬಿಕೆಯ ಬಗ್ಗೆ ತಿಳಿಯದಾದರೆ ವೀಕ್ಷಕರೇ, ರೈತರು ಎತ್ತುಗಳನ್ನು ದೇವರೆಂದು ನಂಬುವುದುಂಟು. ಕೃಷಿ ಚಟುವಟಿಕೆಗಳಲ್ಲಿ ವರ್ಷವಿಡೀ ಜೊತೆಗಿರುವ ಎತ್ತುಗಳನ್ನು ರೈತಾಪಿ ಜನರು ಎಷ್ಟರ ಮಟ್ಟಿಗೆ ನಂಬಿರುವರೆಂದರೆ, ಕಾರ ಹುಣ್ಣಿಮೆಯ ನಂತರ ಹುಣ್ಣಿಮೆ ಮುಗಿಸಿಕೊಂಡು ಮನೆಗೆ ಬರುವಾಗ ಮನೆಯ ಬಾಗಿಲಲ್ಲಿ ತಾವು ಆ ವರ್ಷ ಯಾವ ಬೆಳೆ ಬಿತ್ತಬೇಕು ಎಂದು ನಿರ್ಧರಿಸುವರೋ ಆ ಎಲ್ಲ ಧಾನ್ಯಗಳನ್ನು ಸೇರುಗಳಲ್ಲಿ ತುಂಬಿ ಎತ್ತು ಹೋಗುವಾಗ ಬಾಗಿಲಲ್ಲಿ ಇಡುತ್ತಾರೆ. ಎತ್ತು ಕಾಲಿನಿಂದ ಯಾವ ಧಾನ್ಯವಿದ್ದ ಸೇರನ್ನು ತಳ್ಳಿ ಮುಂದೆ ಸಾಗುತ್ತದೆಯೋ ಆ ಧಾನ್ಯದ ಬೆಳೆಯನ್ನು ತಮ್ಮ ಹೊಲಕ್ಕೆ ಹಾಕುವ ಮಟ್ಟಿಗೆ ಎತ್ತುಗಳ ಮೇಲೆ ನಂಬಿಕೆ ಮತ್ತು ಭಕ್ತಿಯನ್ನು ಹೊಂದಿದ್ದಾರೆ. ಸ್ನೇಹಿತರೆ, ಇದರ ಪೌರಾಣಿಕ ಹಿನ್ನೆಲೆ ಏನಂತ ನೋಡೋದಾದರೆ ವೀಕ್ಷಕರೇ, ಪುರಾಣಗಳ ಪ್ರಕಾರ ಶಿವನ ವರದಿಂದ ಶಿಲಾದ ಋಷಿಗೆ ಭೂಮಿಯಲ್ಲಿ ಸಿಕ್ಕ ಮಗನೇ ನಂದಿ. ಶಿವಗಣದ ನಾಯಕನೂ ಶಿವನ ವಾಹನವೂ ಆದ ನಂದಿಯು ಭೂಮಿಗೆ ಎತ್ತಾಗಿ ಬಂದ. ಈ ಅಮಾವಾಸ್ಯೆಯಂದೇ ನಂದಿಯು ಹುಟ್ಟಿದನೆಂಬ ನಂಬಿಕೆಯು ಜನಪದರಲ್ಲಿದೆ. ಅದೇ ಪುರಾಣಗಳ ಪ್ರಕಾರ ಅಲ್ಪಾಯುಷಿಯಾದ ನಂದಿಗೆ ಶಿವನು ಎತ್ತಿನ ಮುಖವನ್ನು ಕರುಣಿಸಿದನೆಂಬ ಕಥೆಯೂ ಇದೆ. ಆದ್ದರಿಂದ ನಂದಿಗಿಂತಲೂ ಮೊದಲು ಭೂಮಿಯಲ್ಲಿ ಎತ್ತು ಇತ್ತೆಂದು ತಿಳಿಯುತ್ತದೆ. ವೀಕ್ಷಕರೇ, ನಾವೀಗ ಮಣ್ಣೆತ್ತಿನ ಅಮಾವಾಸ್ಯೆಯ ಪೂಜಾ ವಿಧಾನವನ್ನು ತಿಳಿದುಕೊಳ್ಳೋಣ. ಅದಕ್ಕೆ ಮೊದಲು ನಾವು ಪೂಜೆಗೆ ಪೂರ್ವ ಸಿದ್ಧತೆಯನ್ನು ನಡೆಸಿಕೊಳ್ಳಬೇಕು. ಬೆಳಿಗ್ಗೆ ಬೇಗ ಎದ್ದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ಅಥವಾ ಮನೆಗಳಲ್ಲಿ ನೀರು ಬಿಸಿ ಮಾಡಿ ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಿ, ವಿಶೇಷವಾಗಿ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ, ಮಣ್ಣಿನಿಂದ ಎತ್ತಿನ ವಿಗ್ರಹಗಳನ್ನು ತಯಾರಿಸಿ ಅಥವಾ ಖರೀದಿಸಿ, ಪೂಜೆಗೆ ಅಗತ್ಯವಾದ ವಸ್ತುಗಳನ್ನು ಖರೀದಿಸಿ. ಪೂಜಾ ವಿಧಾನ: ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಪೂಜಾ ಸ್ಥಳವನ್ನು ಸಿದ್ಧಪಡಿಸಿ, ಎತ್ತಿನ ವಿಗ್ರಹಗಳನ್ನು
ಶುದ್ಧೀಕರಿಸಿ ಅವುಗಳನ್ನು ಪೂಜಾ ಸ್ಥಳದಲ್ಲಿ ಇರಿಸಿ. ವಿಗ್ರಹಗಳಿಗೆ ಹೂವು, ಅರಿಶಿನ, ಕುಂಕುಮ, ಗಂಧವನ್ನು ಅರ್ಪಿಸಿ ದೀಪವನ್ನು ಬೆಳಗಿಸಿ ಮತ್ತು ಭಗವಂತನಿಗೆ ಆರತಿ ಮಾಡಿ ಧೂಪವನ್ನು ಹಾಕಿ ನೈವೇದ್ಯವನ್ನು ಅರ್ಪಿಸಿ ಪಿತೃಗಳಿಗೆ ಪ್ರಾರ್ಥನೆ ಸಲ್ಲಿಸಿ ಮತ್ತು ದರ್ಪಣ ಬಿಡಿ. ಸ್ನೇಹಿತರೆ, ರೈತರು ಬೆಳೆಗಳಿಗೆ ಸಹಾಯ ಮಾಡಿದ ಭೂಮಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾರೆ. ದಾನ ಮಾಡುವುದು. ಪೂಜೆಯ ನಂತರ ಬಡವರಿಗೆ ಮತ್ತು ಅಗತ್ಯವಿರುವವರಿಗೆ ದಾನ ಮಾಡಿ ಬಟ್ಟೆ, ಆಹಾರ ಅಥವಾ ಹಣವನ್ನು ದಾನ ಮಾಡಬಹುದು. ವೀಕ್ಷಕರೇ, ಈ ದಿನದಂದು ಉಪವಾಸ ಮಾಡುವುದು ಒಳ್ಳೆಯದು. ಸಾಧ್ಯವಾದರೆ ಉಪವಾಸ ಮಾಡಿ, ಸಾಧ್ಯವಾಗದಿದ್ದರೆ ಹಣ್ಣುಗಳನ್ನು ತಿನ್ನಬಹುದು. ಇಷ್ಟೇ ಅಲ್ಲ ವೀಕ್ಷಕರೇ, ಈ ದಿನ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥನೆ ಸಲ್ಲಿಸಲಾಗುತ್ತದೆ. ಪಿತೃಗಳಿಗೆ ಸಂಬಂಧಿಸಿದ ಮಂತ್ರಗಳನ್ನು ಪಠಿಸಲಾಗುತ್ತದೆ. ಮನೆಯಲ್ಲಿ ವಿಶೇಷವಾಗಿ ಅಡಿಗೆ ಮಾಡಿ ಹಿರಿಯರಿಗೆ ಮತ್ತು ಬಡವರಿಗೆ ಊಟ ಬಡಿಸಲಾಗುತ್ತದೆ. ಈ ಪೂಜೆಯ ಮಹತ್ವ ಅಂತ ನೋಡೋದಾದರೆ ವೀಕ್ಷಕರೇ, ಈ ದಿನದಂದು ಪೂಜೆ ಮಾಡುವುದರಿಂದ ಪೂರ್ವಜರು ಸಂತುಷ್ಟರಾಗುತ್ತಾರೆ ಮತ್ತು ಮನೆಯಲ್ಲಿ ಸಂತೋಷ ಸಮೃದ್ಧಿ ಉಂಟಾಗುತ್ತದೆ. ರೈತರಿಗೆ ಬೆಳೆಗಳು ಚೆನ್ನಾಗಿ ಬೆಳೆಯುತ್ತವೆ ಮತ್ತು ಒಳ್ಳೆಯ ಫಸಲು ಬರುತ್ತದೆ. ಮಣ್ಣೆತ್ತಿನ ಅಮಾವಾಸ್ಯೆ ರೈತರಿಗೆ ಮತ್ತು ಅವರ ಕುಟುಂಬಗಳಿಗೆ ಬಹಳ ಒಳಿತಾಗುತ್ತದೆ ಎನ್ನುವ ನಂಬಿಕೆ ಇದೆ. ವೀಕ್ಷಕರೇ, ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಶೇರ್ ಮಾಡೋದ್ರಿಂದ ಪ್ರತಿಯೊಬ್ಬ ರೈತರು ಈ ಆಚರಣೆಯನ್ನು ಆಚರಿಸುವಂತಾಗಲಿ. ಇದು ನಮ್ಮ ಹಿಂದೂ ಸಂಪ್ರದಾಯದ ಆಚರಣೆಯಾಗಿದೆ. ಧನ್ಯವಾದಗಳು.